ಜನಿವಾರ ವಿವಾದದ ಬೆನ್ನಲ್ಲೇ ಮತ್ತೆ ಹಿಜಾಬ್ ಕಿಚ್ಚು ಮುನ್ನೆಲೆಗೆ ಬಂದಿದೆ. ಜನಿವಾರ ಎಷ್ಟು ಅಗತ್ಯವೋ ನಮಗೆ ಹಿಜಾಬ್ ಕೂಡ ಮುಖ್ಯ ಅಂತ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಪೋಸ್ಟ್ ಹಾಕಿದ್ದಾರೆ. ಪರೀಕ್ಷೆ ಬಹಿಷ್ಕರಿಸಿದಂತಹ ಬ್ರಾಹ್ಮಣ ನೋವು ಹಿಜಾಬ್ಗಾಗಿ ಪರೀಕ್ಷೆ ಬಿಟ್ಟ ಮುಸ್ಲಿಂ ಹೆಣ್ಮಕ್ಕಳ ನೋವು ಒಂದೇ ಅಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನಿವಾರ ತೆಗೆಸಿದವರನ್ನ ತಕ್ಷಣ ಸಸ್ಪೆಂಡ್ ಮಾಡಿದ್ರು. ಹಿಜಾಬ್ಗಳಿಗೆ ಕಾಲೇಜ್ ಬಂದ್ ಮಾಡಿದ ಅಧಿಕಾರಿಗೆ ಶಿಕ್ಷೆ ಇಲ್ಲ. ಬ್ರಾಹ್ಮಣ ವಿದ್ಯಾರ್ಥಿಗೆ ಉಚಿತ ಎಂಜಿನಿಯರಿಂಗ್ ಸೀಟ್ ನೀಡ್ತೀರಿ, ನಮಗೆ ಪರೀಕ್ಷೆ ಬರಲಿಲ್ವೋ ಅಂತ ಯಾರೂ ಕೂಡ ಕೇಳಲಿಲ್ಲ. ಇದು ನಮ್ಮ ವ್ಯವಸ್ಥೆ ಅಂತ ಹೋರಾಟಗಾರ್ತಿ ಆಲಿಯಾ ಅಸಾದಿ ಆಕ್ರೋಶ ಹೊರಹಾಕಿದರು. ನೀರಾವರಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಲಜಿ, ಸುಟ್ಟಟ್ಟಿ, ಮೊರಬಾ ಗ್ರಾಮದ ಜನರು ನೀರಿಲ್ಲದೆ ಹೈರಾಣಾಗಿದ್ದಾರೆ. ಡ್ಯಾಂ ಮೂಲಕ ಘಟಪ್ರಭಾ ಎಡದಂಡೆಯ ಕಾಲುವೆಗಳಿಗೆ ನೀರು ಹರಿಸಲಾಗುತ್ತೆ. ಕಾಲುವೆಗಳಿಗೆ ನೀರು ಬಿಟ್ಟರು ಈ ಗ್ರಾಮಗಳಿಗೆ ನೀರು ತಲುಪ್ತಾ ಇಲ್ಲ. ಕೆಲ ಕಿಡಿಗೇಡಿಗಳು ಘಟಪ್ರಭಾ ಎಡದಂಡೆಯ ಕಾಲುವೆಯಲ್ಲಿ ಮಣ್ಣು ತುಂಬಿದ್ದಾರೆ. ನೀರು ಬಿಟ್ಟರು ಹಿಂದಿನ ಗ್ರಾಮದವರು ಕಟ್ಟೆಗಳನ್ನು ಕಟ್ಟಿಸಿಕೊಂಡು ನೀರು ಹರಿಯದಂತೆ ನೋಡ್ಕೊಳ್ತಾರೆ. ಹೀಗಾಗಿ ಕಾಲುವೆ ಹರಿದು ಬಂದ ನೀರು ನಮ್ಮ ಗ್ರಾಮ ತಲುಪೋದೇ ಇಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಸ್ಫೋಟದ ತೀವ್ರತೆಗೆ ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಪದಾರ್ಥಗಳು ಛಿದ್ರಗೊಂಡಿವೆ. ಹರಿಹರಪುರ ಗ್ರಾಮದ ಮನು ಎಂಬುವವರ ಬೇಕರಿ ಹಾಗೂ ಟೀ ಸ್ಟಾಲ್ನಲ್ಲಿ ನಡುರಾತ್ರಿ ಈ ಅವಘಡ ಆಗಿದೆ. ಇನ್ನು ಹರಿಹರಪುರದ ಬೆಂಗಳೂರು ಜಲಸೂರು ರಾಜ್ಯ ಹೆದ್ದಾರಿಯ ಬದಿ ಇರುವ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಘಟನಾ ಸ್ಥಳಕ್ಕೆ ಶಾಸಕ HT ಮಂಜು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಪರಿಹಾರ ನೀಡುವ ಭರವಸೆ ಕೂಡ ಕೊಟ್ಟರು. ಕೆಆರ್ ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮ ಕಸಾಯಿಖಾನೆ ಪಕ್ಕದಲ್ಲಿ ಪರವಾನಗಿ ಇಲ್ಲದೆ 17 ಗೋವುಗಳನ್ನು ತರಿಸಿದ್ರು. ಭದ್ರಾವತಿ ತಾಲೂಕು ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಡಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 12 ಕರುಗಳು ಮತ್ತು 6 ಹೋರಿಗಳನ್ನು ತಂದಿರಿಸಲಾಗಿದೆ. ಅಕ್ರಮ ಕಸಾಯಿಖಾನೆ ಅಂತ ಹಿಂದೂ ಸಂಘಟನೆಗಳು ಭದ್ರಾವತಿಯ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ದೂರು ನೀಡಿದರು. ದೂರಿನ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ 17 ಹಸುಗಳನ್ನು ರಕ್ಷಿಸಲಾಗಿದೆ. ಇದೇ ಕಸಾಯಿಖಾನೆಯ ಮೇಲೆ ಈ ಹಿಂದೆಯೂ ದಾಳಿ ನಡೆಸಿದ್ದಾಗ ಗೋಮಾಂಸ ಪತ್ತೆಯಾಗಿತ್ತು. ಆದರೆ ಇದೀಗ ಮತ್ತೊಮ್ಮೆ ರೇಡ್ ಮಾಡಲಾಗಿದೆ. 2 ಬಾರಿ ದಾಳಿ ನಡೆಸಿದ್ರು ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವ ಬಗ್ಗೆ ಹಿಂದೂ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಕ್ಷಣೆ ಮಾಡಿದ ಗೋವುಗಳನ್ನು ಪೊಲೀಸರ ಸಹಾಯದಿಂದ ಕೂಡ್ಲಿ ಶೃಂಗೇರಿ ಮಠಕ್ಕೆ ಗೋಶಾಲೆಗೆ ಬಿಡಲಾಗಿದೆ. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.